ಸಮಾಜಕ್ಕೆ ಕೇಳೋದಿಷ್ಟೇ, ನನ್ನ ಮಗಳಿಂದ ತಪ್ಪಾಗಿದೆ, ಹುಡುಗನು ತಪ್ಪು ಮಾಡಿದ್ದಾನೆ, ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವಾ? ಮಗುಗೆ ನ್ಯಾಯ ಕೊಡಿಸಿ. ಮಗು ಅವಂದೇ, ಯಾರ್ದಲ್ಲ, ಬೇರೆಯವ್ರಿಗೆ. DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ, ಇವಾಗ ತಗೊಳ್ಬೋದಲ್ಲ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವನಿಗೆ ಇಷ್ಟ ಇಲ್ಲ ಅಂತ. ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರಾ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದಿಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡಬಹುದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು, ಅಷ್ಟರೇ. ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ, ಈಗನೂ ಕೇಳೋದಷ್ಟೇ. ಅವ ಮದುವೆ ಆಗಬೇಕು. ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಾದ್ರೆ ಎಲ್ಲಿ ನ್ಯಾಯ ಇಲ್ವಾ? ಕೋರ್ಟ್ ಬಿಡಿ, ಕೋರ್ಟ್ ಆದ್ರೆ ಇದ್ ಮಾಡ್ತಾ ಇರ್ತದೆ. ಆದ್ರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು, ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ. ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ. ಕಾನೂನು ಹೋರಾಟ ಮಾಡ್ಲಿಕ್ಕೂ ನಾನು ರೆಡಿ ಇದ್ದೇನೆ. ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ. ಇವ್ರ ಮಗುವನ್ನು ಅಲ್ಲಿ ಕೊಡುದು ಇಲ್ಲಿ ಕೊಡುದು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಮಗುವಿಗೆ ನಾವಿದ್ದೇವೆ. ಅವ್ರಿಗೆ ಮಗು ಅಗತ್ಯ ಇಲ್ಲದೆ ಇರಬಹುದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು. ನಾನು ಇರುವ ತನಕನೂ ನಾನು ಸಾಕ್ತೇನೆ ಆ ಮಗುವನ್ನು. ಅವರಿಗೆ ಭಾರ ಆಗಿರ್ಬೋದು, ನಮ್ಗೆ ಭಾರ ಆಗ್ಲಿಲ್ಲ, ಆಗುದು ಇಲ್ಲ. ಅವ್ನು ಬಂದು ಕುತ್ಕೊಳ್ಬೇಕಲ್ಲ ಸರ್. ಈಗ ಇಷ್ಟು 3 ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ, ಬಂದು ಕುತ್ಕೊಳ್ಳಿ ಅಲ್ಲವ? ಯಾಕೆ ಬರುದಿಲ್ಲವ? ಯಾಕೆ ಬರುದಿಲ್ಲ? ನಾವು ಬರುದೇ ಇಲ್ಲ. ಅವರ ತಂದೆ ತಾಯಿ ಕರ್ಕೊಂಡೇ ಬರುದಿಲ್ಲ ಅವನನ್ನು. ತಂದೆ ತಾಯಿ ಬರ್ಲಿಲ್ಲ, ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಅಂತ ಹೇಳ್ತಾನೆ 3 ತಿಂಗಳಿಂದ. ನಾನು ಆಗುದಿಲ್ಲ. ಯಾಕೆ? ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ? ಮಾಡಿದನಲ್ಲ, ತಪ್ಪು ಮಾಡಿದನಲ್ಲ. ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದ್ ಮಾಡ್ತಿದ್ದಾರಲ್ಲ. ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ? ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ಕೊಂಡದವರು? ಅವಳ ಪರ್ಮಿಷನ್ ತಗೊಂಡೇ ಅಲ್ವಾ ಬಂದದ್ದು? ಈಗ ಮಗು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ?